ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಅಳಿವು ಉಳಿವು, ಮನಸ್ಸು, ಬುದ್ಧಿ, ಸಂಸ್ಕಾರ ಇದರಲ್ಲಿರುತ್ತೆ. ಅದು ಹೇಗೆ, ಈಗ ಮನುಷ್ಯನ ರಚನೆಯಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಣ. ಈಗ ಮನುಷ್ಯನ ಸಮಸ್ಯೆಗಳಿಗೆ ಕಾರಣ ಏನು, ಮನುಷ್ಯನಿಗೆ ಪರಿಹಾರ ಏನು ಅಂತ ನಾವು ನೋಡೋಣ. ಈಗ ಇಲ್ಲಿ ಗಮನಿಸತಕ್ಕಂಥದ್ದೇನೋ, ಮನುಷ್ಯ ನಿರ್ಮಾಣ ಆಗಿರೋದೇನೋ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಇನ್ನೊಂದು ಬುದ್ಧಿ, ಮನಸ್ಸು, ಸಂಸ್ಕಾರ, ಈ ಅಂಶಗಳಿದ್ದಾವೆ. ಹಾಗಾಗಿ ಕರ್ಮೇಂದ್ರಿಯಗಳಿದ್ದು ಕೂಡ ಮನುಷ್ಯ ಕಾರ್ಯ ಮಾಡ್ತಾ ಇದ್ದಾನೆ, ನೋಡೋದು ಮಾತಾಡೋದೆಲ್ಲ. ಜ್ಞಾನೇಂದ್ರಿಯಗಳಿದ್ದು ಕೂಡ ಜ್ಞಾನವನ್ನು ಪಡೀತಾವೆ, ಕಣ್ಣು ಪಡೀತೆ, ಕಿವಿನೂ ಪಡೀತೆ, ಕೇಳುವ ಮೂಲಕ, ಹಾಗೆ ಬಾಯಲ್ಲಿ ಮಾತನಾಡುವ ಮೂಲಕ, ಆಲೋಚನೆ ಮಾಡುವ ಮೂಲಕ ಕಾರ್ಯವನ್ನು ಮಾಡುವ. ಹೀಗೆ ಕರ್ಮೇಂದ್ರಿಯಗಳು, ನಾವು ಜ್ಞಾನೇಂದ್ರಿಯಗಳನ್ನು ನಾವು ನೋಡ್ತೇವೆ. ಅದ್ರ ಜೊತೆಗೆ ಏನು ವಿಶೇಷವಾಗಿ ಮನಸ್ಸು, ಬುದ್ಧಿ, ಸಂಸ್ಕಾರ, ಈ ಮೂರನ್ನು ಕೂಡ ನೋಡ್ತೇವೆ. 13ರಿಂದ ವಿಶೇಷವಾಗಿ ಈ ದೇಹ ರಚನೆ ಎಂಬತಕ್ಕಂಥದ್ದಾಗಿದೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿದ್ರೂ ಸಾಲದು. ಮನುಷ್ಯನಿಗೆ ಬುದ್ಧಿ, ಆ ಒಂದು ಸಂಸ್ಕಾರ ಎಂಬತಕ್ಕಂಥದ್ದೇನಿದೆ, ಈ ಒಂದು ಬುದ್ಧಿ, ಮನಸ್ಸು, ಸಂಸ್ಕಾರ ಎಂಬತಕ್ಕಂಥದ್ದೇನಿದೆ ವಿಶೇಷವಾಗಿ ಬೇಕು. ಇದಿಲ್ಲದಂತಹ ಪಕ್ಷದಲ್ಲಿ ಯಾರಲ್ಲಿ ನಾವು ಕೊರತೆಯನ್ನು ನಾವು ನೋಡ್ತೇವೆ, ಯಾರಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾರಲ್ಲಿ ಅನುಕೂಲವನ್ನು ನೋಡ್ತೇವೆ, ಅನಾನುಕೂಲವನ್ನು ನೋಡ್ತೇವೆ. ಅದಕ್ಕೆ ಕಾರಣ ಏನು, ಈ 13ರ ಸದ್ಬಳಕೆಯನ್ನು ಯಾರು ಮಾಡ್ಕೋತಾ ಇದ್ದಾರೆ, ಅವರು ಚಿಕ್ಕ ವಯಸ್ಸಿನಲ್ಲಿ ಆಗಿರ್ಬೋದು, ಮಧ್ಯಮ ವಯಸ್ಸಿನಲ್ಲಾಗಿರ್ಬೋದು, ಕೊನೆಗಾಗಿರ್ಬೋದು, 100 ವರ್ಷದ ಯಾವುದೇ ವಯಸ್ಸಿನಲ್ಲಾಗಿರ್ಬೋದು, ಯಾವ ಟೈಮಲ್ಲಿ ಈ 13ರ ಸಂಯೋಜನೆಯನ್ನು ಸಮಾನಾಂತರವಾಗಿ ನಡೆಸ್ಕೊಳ್ತಾ ಇದ್ದಾರೆ. 13 ಸಂಯೋಜನೆಯನ್ನ 5 ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 3 ಆಧ್ಯಾತ್ಮಿಕ ಶಕ್ತಿ, ಇದರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಬುದ್ಧಿ, ಮನಸ್ಸು, ಸಂಸ್ಕಾರ. ಈ ಒಂದು ಸ್ಥಿತಿಯನ್ನು ಸಮಾನಾಂತರವಾಗಿ, ಆ ಸಮಾನಾಂತರವಾಗಿ ಯಾರು ಬಳಸ್ಕೋತಾ ಇದ್ದಾರೆ, ಅವರು ಯಾವುದೇ ವಯಸ್ಸಲ್ಲೂ ಚೆನ್ನಾಗಿದ್ದಾರೆ, ಆರೋಗ್ಯಪೂರ್ಣವಾಗಿದ್ದಾರೆ, ಜೀವನದಲ್ಲಿ ಚೆನ್ನಾಗಿದ್ದಾರೆ. ಮನುಷ್ಯನಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬರಿಗೈ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರಿಗೈ, ಮಧ್ಯದಲ್ಲಿ ಮಾತ್ರ ಈ ಜೀವನ. ಆದಾಗ್ಯೂ ಕೂಡ ಜೀವಕ್ಕೆ ಅನುಕೂಲ ಇರುತ್ತೋ, ಅನಾನುಕೂಲ ಇರುತ್ತೋ, ಬದುಕಿರುತ್ತೋ, ಬದುಕಿರೋದಿಲ್ಲ, ಯಾವ ವಿಷಯಗಳ ಸಂಗತಿಯ ಬಗ್ಗೆ ಅದು ಚಿಂತಿಸೋದಿಲ್ಲ. ಆತ್ಮವಿನಾಶ ಎಂಬುದು ಗೊತ್ತಿರುತ್ತೆ. ಹಾಗಾಗಿ ಈ 13 ಅಂಶಗಳೊಂದಿಗೆ ಯಾವಾಗಲಾದರೂ ಕೂಡ ದೇಹಕ್ಕೆ ಸಂಬಂಧಪಟ್ಟಂತೆ ಕೊರತೆಯೋ, ಮನಸ್ಸಿಗೆ ಸಂಬಂಧಪಟ್ಟಂತೆ ಕೊರತೆಯೋ, ಜೀವನಕ್ಕೆ ಸಂಬಂಧಪಟ್ಟಂತೆ ಕೊರತೆಯೋ ಯಾವುದಿದ್ದರೂ ಕೂಡ ಅದು ಚಿಂತಿಸೋದಿಲ್ಲ, ಸಮಾನಾಂತರವಾಗಿರ್ತಾರೆ. ಉದಾಹರಣೆಗೆ, ಹಣಕಾಸಿನ ಅನುಕೂಲ ಇರೋದಿಲ್ಲ, ಬೀದಿ ದೀಪದ ಬೆಳಕಿನಲ್ಲಿ ಓದಿ ಕೊನೆಗೆ ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡ್ಕೋತಾರೆ. ಹಣಕಾಸಿನ ಅನುಕೂಲ ಇರೋದಿಲ್ಲ, ಕೊನೆಗೆ ವ್ಯಾಪಾರ ಇತ್ಯಾದಿಗಳನ್ನು ಮಾಡಿ ಅನುಕೂಲವನ್ನು ಪಡೀತಾರೆ. ಹೀಗೆ ನಾವು ಎಷ್ಟೆಷ್ಟು ಜನ ಕಲೆಗಳಲ್ಲಿ ನೋಡ್ಬೋದು, ಕ್ರೀಡೆಗಳಲ್ಲಿ ನೋಡ್ಬೋದು, ರಾಜಕೀಯ ವಿಭಾಗದಲ್ಲಿ ನೋಡ್ಬೋದು, ಸೈಂಟಿಸ್ಟ್ಗಳಲ್ಲಿ ನೋಡ್ಬೋದು, ಅನ್ಯ ಡಾಕ್ಟ್ರಿ, ಎಂಜಿನಿಯರ್, ಯಾವುದೇ ವಿಭಾಗಗಳಲ್ಲಾಗಿರ್ಬೋದು ನಾವು ನೋಡ್ತೇವೆ. ಮೊದಲು ಕೊರತೆ ಇರೋದಿಲ್ಲ, ನಂತರ ಕೊರತೆ ಆಗುತ್ತೆ. ಮೊದಲು ಕೊರತೆ ಇರುತ್ತೆ, ನಂತರ ಕೊರತೆ ಆಗೋದಿಲ್ಲ. ಈ ರೀತಿಯಾಗಿ ಎಲ್ಲ ಏರುಪೇರುಗಳನ್ನು ನಾವು ಮನುಷ್ಯ ಜೀವನದಲ್ಲಿ ನಾವು ನೋಡ್ತೇವೆ. ಅದ್ರಂಗಂತಾರ ಅವ್ರ ಅನುಕೂಲ ಕೊಡಲಿಲ್ಲ, ಅವ್ರ ಅನಾನುಕೂಲ ಕೊಡಲಿಲ್ಲ, ರಾಜಕೀಯದವ್ರನ್ನ ದೂಷಿಸೋದು. ಅವ್ರ ಕೈಲಿ ಏನಿರುತ್ತೆ ಅನುಕೂಲ ಕೊಡಲಿಕ್ಕೆ, ಅನಾನುಕೂಲ ಕೊಡಲಿಕ್ಕೆ. ಯಾರೋ ಅವ್ರು ಕೊಡ್ತಾರೆ ಅಂತಲೇ ಇಟ್ಕೊಳ್ಳಿ, ಉಚಿತವಾಗಿ ಕೊಡ್ತಾರೆ, ಹೇಗೋ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಉಳಿಸ್ಕೊಳ್ಳೋ ಬುದ್ಧಿ ಇವನಲ್ಲಿ ಇಲ್ಲ ಅಂತಂದ್ಮೇಲೆ ಏನು ಮಾಡ್ಕೋತಾನೆ? ಅವ್ರು ಕೊಟ್ಟು ದುಡ್ಡು ತೊಗೊಂಡೋಗ್ಬಿಟ್ಟು ಗಟ್ಟ ಕುಡಿದ್ಬಿಟ್ರೆ ಏನು ಉಳಿತಾಯ ಆಗುತ್ತೆ, ಏನು ಒಳ್ಳೇದಾಗುತ್ತೆ? ಇಲ್ಲಿ ಬುದ್ಧಿ, ಮನಸ್ಸು, ಸಂಸ್ಕಾರ ಇಲ್ಲ ಜೀವಕ್ಕೆ. ಹಾಗಾಗಿ ಯಾರೂ ದೂಷಿಸೋದಕ್ಕೆ ಅಧಿಕಾರಿಗಳಲ್ಲ. ಯಾವ ಮನುಷ್ಯರನ್ನು ದೂಷಿಸಲಿಕ್ಕೆ ಹಕ್ಕಿಲ್ಲ. ಏನೋ ಯಾವ ಮನುಷ್ಯರನ್ನು ಅವ್ರು ಎಲ್ಲಿರ್ತಾರೆ, ಕೆಳಗಿರ್ತಾರೋ, ಅಧಿಕಾರದಲ್ಲಿರ್ತಾರೋ, ಇರೋದಿಲ್ವೋ, ಆಚರಣೆ ಗೊತ್ತಿಲ್ವೋ, ಏನೇ ಯಾರೇ ಇದ್ರೂ ಕೂಡ ಯಾರನ್ನು ದೂಷಿಸಲಿಕ್ಕೆ ಹಕ್ಕಿಲ್ಲ. ಈ 13 ತತ್ವಗಳು, 13 ಶಕ್ತಿಗಳನ್ನು ಯಾರು ಸಮಾನಾಂತರವಾಗಿ ಬಳಕೆ ಮಾಡ್ಕೊಳ್ತಾರೆ, ಕುಬೇರನಾಗ್ತಾನೆ, ಬಳಕೆ ಮಾಡ್ಕೊಳ್ಳೋದಿಲ್ಲ, ಕುಚೇಲನಾಗ್ತಾನೆ, ಅಧಿಕಾರಿ ನೌಕರ ಅಧಿಕಾರಕ್ಕೆ ಹೋಗ್ತಾನೆ. ಈ 13 ನಿಮಗೆ ಯಾರು ಕೊಟ್ಟಿದ್ದಲ್ಲ, ನೀವೇ ತಂದಿದ್ದು. ಯಾರು ಕೊಟ್ಟಿಲ್ಲ, ಎಲ್ಲ ಸಮ.
ಎಲ್ಲ ದೇಹ ಹೊಂದಿದ್ದಾರೆ. 5 ತತ್ವದ ಪಂಚಭೂತಗಳಿಂದ ಆಗಿರ್ತಕ್ಕಂಥ ದೇಹ, ದೈವಿ ಶಕ್ತಿಯಿಂದ ಆಗಿರ್ತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥ ದೇಹ. ಇದರಲ್ಲಿ ಎಲ್ಲರಿಗೂ ಬಂದಿದೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಹಾಗೆ ನಾವು ಅಕ್ಷರದಲ್ಲಿ ಹೇಳ್ತೀವಲ್ವಾ, ಏನಂತ ಹೇಳ್ತೇವೆ? ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ. ಯೋಗವಾಹಕಗಳು. ಹಾಗೆ ಇವು ಈ 13 ಯಾರು ಸರಿಯಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಯಾವ ಕಷ್ಟನೂ ಇಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ವ್ಯತ್ಯಾಸ ಆಗಿದೆ, ಬುದ್ಧಿಲಿ ವ್ಯತ್ಯಾಸ ಆಯ್ತು, ಮನಸ್ಸಲ್ಲಿ ವ್ಯತ್ಯಾಸ ಆಯಿತು, ಸಂಸ್ಕಾರ, ಆಚರಣೆ, ಆತ್ಮದ ಸಂಸ್ಕಾರ, ಜೀವ ಹೇಗೆ ಬದುಕಬೇಕು, ಯಾವ ಆಚರಣೆ ಮಾಡಬೇಕು, ಕಷ್ಟ ಆಗಬಾರ್ದಂದ್ರೆ ಏನು ಮಾಡಬೇಕು, ಈ ಸಂಸ್ಕಾರ ಬೇಕಲ್ವಾ? ಅವ್ರವ್ರ ಸಂಸ್ಕೃತಿಗೆ ತಕ್ಕನಾಗೆ ಬನ್ನಿ. ಅವ್ರವ್ರ ಸಂಸ್ಕೃತಿ ಯಾವುದಿಲ್ಲ, ಆತ್ಮದ ಸಂಸ್ಕೃತಿ ಇರೋದಿಲ್ಲ. ಅವ್ರವ್ರ ಸಂಸ್ಕೃತಿ ಏನಿಲ್ಲ, ಯಾವುದು ಆತ್ಮದ ಸಂಸ್ಕೃತಿನೇ ಇರೋದು. ಆತ್ಮದ ಸಂಸ್ಕೃತಿ ಏನು? ನಿಜ ಗುಣ, ಶಾಂತಿ, ಶಕ್ತಿ, ಜ್ಞಾನ. ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಹುಟ್ಟು, ಜೀವನ, ಸಾವು. 3 ಆತ್ಮದ ನಿಜಗುಣ. ಆತ್ಮದ ನಿಜಗುಣ ಆಚರಣೆ. ಹಾಗಾಗಿ ಯಾರು ಯಾರನ್ನು ದೂಷಿಸಲಿಕ್ಕೆ ಅರ್ಹರಲ್ಲ. ಇದರಲ್ಲಿ ಏನಾಗ್ತಾ ಇದೆ? 13ರ ಸದ್ಬಳಕೆ ಯಾರಿಂದ ಆಗ್ತಾ ಇದೆ? ಅವರು ಉಳಿವು. 13ರ ಸದ್ಬಳಕೆ ಯಾರಿಂದ ಆಗ್ತಾ ಇಲ್ಲ? ಅವರ ಅಳಿವು. ಇದರಲ್ಲಿ ಯಾವುದು ವ್ಯತ್ಯಾಸ ಆಗಿದೆ ಅಲ್ಲಿ ಜೀವಕ್ಕೆ ಕೊರತೆ, ಯಾವುದು ವ್ಯತ್ಯಾಸ ಆಗಿಲ್ಲ ಅಲ್ಲಿ ಜೀವಕ್ಕೆ ಅಭಿವೃದ್ಧಿ, ಅನುಕೂಲ. ಅನುಕೂಲನೂ ಸದಾ ಇರೋದಿಲ್ಲ. ಕೋಟಿ ಹಣ ಸಂಪಾದನೆ ಮಾಡಿದ್ರು, ಎಷ್ಟು ಪ್ರಶಸ್ತಿಗಳನ್ನು ಬೆನ್ನಿಗೆ, ತಲೆಗೆ, ಅಲ್ಲಿ ಇಲ್ಲಿ ಎಲ್ಲ ತಲೆ ಕೊಟ್ಕೊಂಡ್ರು ಆಯಸ್ಸಿರೋವರೆಗೇನೆ ಆ ಜೀವಕ್ಕೆ ಎಲ್ಲಿವರೆಗೆ ಭೂಮಂಡಲದ ಮೇಲೆ ಇರಬೇಕು ಅನ್ನೋ ಮನಸ್ಸಿರ್ತೈತೆ ಅಲ್ಲಿವರೆಗೆ ಬದುಕುತ್ತೆ. ಅದು ಶಾಶ್ವತ ಏನಲ್ಲ. ಹಾಗಾಗಿ ಕಷ್ಟ, ಸುಖ ಇತ್ಯಾದಿ ಇದಕ್ಕೆಲ್ಲ ಏನು ಅರ್ಥ ಇಲ್ಲ. ಕಷ್ಟಕ್ಕೂ ಇಲ್ಲ, ಸುಖಕ್ಕೂ ಇಲ್ಲ. ಅದಕ್ಕೆ ಭಗವಂತ ಏನು ಹೇಳುತ್ತೆ? ನಾನು ಹೊಗಳಿಕೆಗೂ ಇಲ್ಲ, ತೆಗಳಿಕೆಗೂ ಇಲ್ಲ, ಕಷ್ಟಕ್ಕೂ ಇಲ್ಲ, ಸುಖಕ್ಕೂ ಇಲ್ಲ, ಹಗಲಿಗೂ ಇಲ್ಲ, ರಾತ್ರಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ನಾನೆಲ್ಲದರಿಂದಾನು ಮುಕ್ತ. ಭಾವನೆ ಇಲ್ಲ. ಭಗವಂತ ಸಂಪಾದನೆ ಅನ್ನೋದಕ್ಕಿಂತ ಅದೇ ರಚನೆ ಮಾಡಿರ್ತಕ್ಕಂಥ ಈ ಆತ್ಮಗಳೇನಿದೆ ಅದರದ್ದೇ ಸಂತಾನ, ಅದರದ್ದೇ ಅಂಶ. ಅದ್ರ ಜೊತೆಗೆ ಭಾವ ಇಲ್ಲಂತೆ. ಯಾಕೆ? ನನ್ನ ರಚನೆ, ನಾನದು, ನಾನು ಶಕ್ತನಿದ್ದೇನೆ, ಸಮರ್ಥಳಿದ್ದೇನೆ, ನನಗೆ ಹಾನಿಯಾಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಬಾಧೆ ಆಗೋದಿಲ್ಲ, ನನಗೆ ಶಕ್ತಿ ಕಡಿಮೆ ಆಗೋದಿಲ್ಲ, ನನ್ನನ್ನು ಯಾರೂ ನಷ್ಟ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಅವಿನಾಶಿ. ಹಾಗಾಗಿ ನನಗೇನೂ ಕೂಡ ಚಿಂತೆ ಇಲ್ಲವೇತೆ ಇಲ್ಲ. ಹಾಗಿದ್ಮೇಲೆ ಭಗವಂತ ಯಾಕೆ ಭಾವ ಇಟ್ಕೋಬೇಕು ಹೇಳಿ ನೋಡೋಣ? ಭಗವಂತ ಯಾಕೆ ಭಾವ ಇಟ್ಕೋಬೇಕು? ಭಾವಾತೀತವಾಗಿರ್ತಾರೆ. ಎಲ್ಲಿ? ಈ ವ್ಯಾಪ್ತಿಯನ್ನು ದಾಟಿ ಮೇಲಿರ್ತಕ್ಕಂಥದ್ದು ಪರಬ್ರಹ್ಮ ಪರಮಾತ್ಮ ವಿನಾಶಿ ಲೋಕ. ಇಲ್ಲಿ ಭಾವ ಇದೆ. ಆ ಭಗವಂತನಿಗೆ ಬಾವುಕೆ ಬೂಕೆ ಹೇ, ಮಕ್ಕಳಿಗೋಸ್ಕರ ಬಂದಾರೆ, ರಚನೆ ಮಾಡಿರೋಗೋಸ್ಕರ ಇದ್ದಾರೆ. ಹಾಗಾಗಿ ಮಕ್ಳು ಯಾರು ಕರೀತಾರೆ? ಆಟಾಡಕ್ಕೆ ಬಿಟ್ಬಿಟ್ಟಾರೆ, ಆಟಾಡಕ್ಕೆ ಯಾರಿಗೆ ನೋವಾಗ್ತಾ? ಭಗವಂತ ನಂಗೆ ನೋವಾಯ್ತೈತೆ ಅಂತ. ಭಗವಂತ ನನಗಿಂತ ಸಮಸ್ಯೆ ಐತೆ ಅಂತ. ಭಗವಂತ ನನಗಿಂಥದ್ದು ಬೇಕು ಅಂತಾರೆ. ಎಲ್ಲಾನು ಪೂರ್ತಿ ಮಾಡ್ತಾರೆ. ಆಗ ಭಾವ, ಭಗವಂತನೊಂದಿಗೆ ಏನು ಭಾವ. ಭಗವಾನ್ ಭಾವಕ್ಕೆ ಬೂಕೆ ಅಂದರೆ ಭಗವಂತ ಭಾವದಲ್ಲಿ ಅವರಿಗೆ ಭಾವಕ್ಕೆ ಬಸವಾಗಿರುತ್ತೆ. ಅಂದರೆ ಆ ಭಾವನ್ನೇ ಬೇಕು ಭಗವಂತನೊಂದಿಗೆ. ಏಕೆಂದರೆ ತನ್ನಿಂದ ದೂರಗೊಳಿಸ್ಲಿಕ್ಕೆ ಸಾಧ್ಯ. ಈಗ ಉದಾಹರಣೆಗೆ, ಈಗ ಬೆರಳಿದೆ, ತನ್ನಿಂದ ತಾನು ದೂರ ಮಾಡ್ತೀನಿ ನೀವು ಒಪ್ಕೋತೀರಾ? ತನ್ನಿಂದ ತಾನು ಈ ಬೆರಳಿದೆ, ಕೈ ಇದೆ, ಈ ದೇಹದಿಂದ ಕೈ ದೂರ ಮಾಡ್ಕೊತೀನಿ, ಒಪ್ತೀರಾ? ನಿಮಗೆ ವೇದನೆ ಆಗೋದಿಲ್ವ? ಒಂಥರ ಬಾಧೆ ಆಗೋದಿಲ್ವ? ಹಾಗೆ ಭಗವಂತನ ಅಂಶ, ಅದರಿಂದಾಗಿ ಆ ಭಾವ ಇದ್ದೇ ಇರ್ತಿತ್ತು ನನ್ನ ಕೈ ಅಂತ ಅಲ್ವಾ? ಹಾಗೆ ಮಕ್ಕಳು ಅಂದಮೇಲೆ ಅವ್ರ ಸಂತಾನ, ಅವ್ರ ಅಂಶ ಅಂದಮೇಲೆ ಅದು ಇರುತ್ತೆ. ಇನ್ನೊಂದು ಯಾಕೆ ಇರೋದಿಲ್ಲ? ಭಾವ ಇರೋದಿಲ್ಲ. ಈಗ ನೋವಾಗ್ತಾರೆ, ಸಂಕಟ ಆಗ್ತದೆ, ಬಾಧೆ ಆಗ್ತದೆ, ನೋವು ತೊಂದರೆ ಯಾರ್ಯಾರಿಗೆ ಏನೇನೋ ಆಗ್ತಾ ಇರ್ತೈತೆ. ಆಗ ಭಗವಂತ ಇಲ್ವಾ ಕಾಪಾಡೋಕ್ಕಾಗಲ್ಲ ಅಂದ್ರೆ ಏನು ಇಲ್ಲೇ ಇರ್ಲಿಕ್ಕೆ ಬಂದಿಲ್ವಲ್ಲ, ಲೆಕ್ಕಾಚಾರ ಮಾಡ್ಕೊತಾ ಇದ್ದಾರಲ್ವ. ಮತ್ತೆ ಮುಂದಿನ ಲೆಕ್ಕಾಚಾರಕ್ಕೋಸ್ಕರ ಸೃಷ್ಟಿಸ್ಕೊತಾ ಇದ್ದಾರಲ್ಲ, ಅವ್ರು ಅವ್ರದ್ದೇ ಆಟ, ಅವ್ರದ್ದೇ ಮೈದಾನ. ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಿದೆ? ಯಾರು 5 ಕರ್ಮೇಂದ್ರಿಯಗಳನ್ನು, ಯಾರು 5 ಜ್ಞಾನೇಂದ್ರಿಯಗಳನ್ನು, ಯಾರು ಇನ್ನು 3 ಆ ಬುದ್ಧಿ, ಮನಸ್ಸು, ಸಂಸ್ಕಾರವನ್ನು ಸರಿಯಾದ ರೀತಿಯಾಗಿ ಬಳಸ್ಕೊತಾ ಇದ್ದಾರೆ, ಎಲ್ಲರಿಗೂ ಇದೆ ಸಮಾನವಾಗಿ, ಅವರು ಉಳಿವು ಚೆನ್ನಾಗಿದ್ದಾರೆ. ಯಾರು ಬಳಸ್ಕೊತಾ ಇಲ್ಲ ಅವರು ಅಳಿತಾ ಇದ್ದಾರೆ, ಅಂದರೆ ಹಾನಿಗೊಳಗಾಗ್ತಾ ಇದ್ದಾರೆ, ಪಾಪ ಕೃತ್ಯಗಳಿಗೆ ಒಳಗಾಗ್ತಾರೆ, ಪಾಪ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಪಾಪ ಸಂಪಾದನೆ ಮಾಡ್ಕೋತಾ ಇದ್ದಾರೆ,
ತೂಕ ಆಗ್ತಾ ಇದ್ದಾರೆ. ಅವ್ರು ಮೇಲಿಂದ ಬಂದಿರೋದಲ್ವ, ಹಗುರ ಆಗ್ಬೇಕು, ಮೇಲಕ್ಕೆ ಹಾರಿ ಹೋಗ್ಬೇಕಂದ್ರೆ ತೂಕ ಆದರೆ ಕೆಳಗಡೆ ಮುಳುಗಡೆ ಹೋಗ್ತಾರೆ, ಶಿಕ್ಷೆಗೆ ಒಳಗಾಗ್ತಾರೆ, ತಪ್ಪಾಗುತ್ತೆ ಅಲ್ವೇನು ಹೇಳಿ. 13 ಅಂಶಗಳನ್ನ ಸರಿಯಾಗಿ ಬಳಸ್ಬೇಕು. ಹಾಗೆ ಬಳಸ್ಕೊಂಡ್ರೆ ಅನುಕೂಲ, ಬಳಸ್ಕೊಳ್ದಿದ್ರೆ ಅನಾನುಕೂಲ. ಈ ರೀತಿಯಾಗಿ ಮನುಷ್ಯನ ಅಳಿವು ಉಳಿವನ್ನು ಬರೀ ಕರ್ಮೇಂದ್ರಗಳು ಜ್ಞಾನೇಂದ್ರಗಳು ಮಾತ್ರ ಅಲ್ಲ, ಬುದ್ಧಿ ಚೆನ್ನಾಗಿರ್ಬೇಕು, ಆ ಮನಸ್ಸು ಚೆನ್ನಾಗಿರ್ಬೇಕು, ಸಂಸ್ಕಾರ ಚೆನ್ನಾಗಿರ್ಬೇಕು. ಇದಿದ್ದರೆ ಎಲ್ಲರಿಗೂ ಕೊಟ್ಟಾನೆ, ಯಾವುದೇ ವ್ಯತ್ಯಾಸ ಮಾಡಿಲ್ಲ. ಅದನ್ನು ಸರಿಯಾಗಿ ಯಾರು ಬಳಸ್ಕೊತಾರೋ ಅವ್ರು ಜೈ. ಇಲ್ಲದಿದ್ರೆ ಕಷ್ಟ ಅಂತ ಹೇಳ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ, ಬುದ್ಧಿಯಲ್ಲಿ ಶುದ್ಧತೆ ಇಟ್ಕೊಳ್ಳಿ, ಆಚರಣೆಯಲ್ಲಿ ಸಕಾರಾತ್ಮಕತೆ ಇಟ್ಕೊಳ್ಳಿ. ನಾನೇಗೆ ಅನ್ಯ ಜೀವನೂ ಕೂಡ ಹಾಗೆ ಅನ್ನೋ ಭಾವ ಇರಲಿ. ಯಾರಿಗೂ ಹಾನಿ ಉಂಟು ಮಾಡಬೇಡಿ, ಯಾರಿಗೆ ತೊಂದರೆ ಬಾಧೆಗಳನ್ನು ಮಾಡಬೇಡಿ. ಪ್ರತ್ಯಕ್ಷ ಪರೋಕ್ಷವಾಗಿ ಮಾತಿನ ಮೂಲಕ, ಆಲೋಚನೆ ಮೂಲಕ, ಕಾರ್ಯದ ಮೂಲಕ ಹಾನಿ ಮಾಡಬೇಡಿ. ಆಗ ನಿಮಗೆ ಆ 13 ಶಕ್ತಿಗಳು ನಿಮಗೆ ಸ್ವಯಂ ಜಾಗೃತ ಆಗ್ತವೆ. ನಿಮ್ಗೆ ಕಂಡುಬಿಡು ಅಂತ ಹೇಳೋದೇನು ಬೇಕಲ್ಲ, ನಿಮ್ಗೆ ಬರುತ್ತಲ್ಲ, ಕಂಡು ಬಿಟ್ಬಿಡ್ತೀರ. ಹಾಗೆ ನಿಮ್ಮೊಳಗಡೆ ಇದೆ, ಅವು ಪ್ರಕಟ ಆಗ್ತಾವೆ, ಸರಿಯಾಗಿರುತ್ತೆ, ಶಾಂತವಾಗಿರ್ತೀರಿ. ಹಾಗೆ ಈ ಒಂದು ಬುದ್ಧಿಯನ್ನು ಚೆನ್ನಾಗಿಟ್ಕೊಳ್ಳೋದು, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು, ಹಾಗೆ ಸಂಸ್ಕಾರ ಅಂದರೆ ಈ ನಡೆ ನುಡಿ ಏನಿದೆ, ಇದು ಮುಖ್ಯವಾಗಿ ಆತ್ಮ ಅನ್ನೋದು. ದೇಹಗಳು ಯಾವುದೇ ಇರಲಿ, ಯಾವ ಥರನೇ ಇರಲಿ, ನಾವು ಆತ್ಮ ಅನ್ನೋದು ಮುಖ್ಯವಾಗಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ, ಆಗ ನಿಮ್ಮ ಇಲ್ಲಿ ಏನಿದೆ ಈ ಭೂಮಿ ಮಂಡಲದ ಮೇಲೆ ಆ ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಅನುಕೂಲ ಇದೆ, ಒಳಿತಾಗುತ್ತೆ, ಕಲ್ಯಾಣ ಇರುತ್ತೆ ಅಂತ ಹೇಳ್ತಾ, ಸಮಸ್ತ ಲೋಕ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ವಸುದೇವ ಕುಟುಂಬಕಂ. ಎಲ್ಲರೂ ಕೂಡ ಭಗವಂತನ ಸಂತಾನ, ಇದು ಭಗವಂತನ ಸಂಸಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ಮಾಟಮಂತ್ರದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮಿತಗಳು ಮಾಕಿಗೆ ಇಟ್ಕೊಂಡು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳಲ್ಲಿ ನಿವಾರಣೆ ಮಾಡ್ಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದು ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ಬರಬೇಕಾಗುವ ಇತ್ಯಾದಿ ಅನುಕೂಲ ಕೂಡ ಲಭ್ಯ. ಹಾಗೆ ಆಯ್ಕೆ ಕೂಡ ಲಭ್ಯ, ದೇಹಪತಿಗೆ ತಲೆಪತಿಗೆ ಪೌಡರ್ ಕೂಡ ಲಭ್ಯ, ದೇಹಪತಿಗೆ ತಲೆಪತಿಗೆ. ಫೋನ್ ನಂಬರ್ 6364205078 ಬೇಕಾದ್ರೆ ಮಾಡಿ. ಅಸ್ತ ಸಾಮುದ್ರಿಕ ಅಂಗ ಸಂಖ್ಯೆ ಶಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಅಂತರಿಗೆ ಸಂಬಂಧಪಟ್ಟಂತೆ ಧ್ಯಾನ ಕುಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮಕ್ಕಳು ನಮಗೆ ಸಂಬಂಧಪಟ್ಟ ಔಷಧಿ ಲಭ್ಯ ಇದೆ. ಬಾಲಗ್ರಹ ಮಕ್ಕಳಿಗೆ ಸಮಸ್ಯೆ ಏನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ. ಹಾಗೆ ಮದ್ದಾಕಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಇದು ಕೂಡ ಆರ್ಡರ್ ಮಾಡಿ ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.